ಸೊ ವಾಟ್ಸಪ್ಪನ್ನು ಯಾರೆಲ್ಲ ಯೂಸ್ ಮಾಡ್ತಾರ ನಿಮ್ಗೆಲ್ಲರಿಗೂ ಕೂಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಯಾವಾಗ ನಮ್ಮ ವಾಟ್ಸಪ್ ಹ್ಯಾಕ್ ಆಗುತ್ತೋ, ಸೊ ಯಾರಾದರೂ ನಮ್ಮ ವಾಟ್ಸಪ್ನ ಹ್ಯಾಕ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ಸೊ ತುಂಬ ಯೋಚನೆ ಮಾಡ್ತಿರ್ತೀರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ವಾಟ್ಸಪ್ ಯಾವತ್ತೂ ಕೂಡ ಹ್ಯಾಕ್ ಆಗಲೇಬಾರ್ದು. ಇನ್ ಕೇಸ್ ಏನಾದರೂ ನಿಮ್ಮ ಒಂದು ವಾಟ್ಸಪ್ಪನ್ನು ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದರೆ ಸೊ ನಿಮಗೆ ನೋಟಿಫಿಕೇಶನ್ ಬರೋ ಥರ ನೀವು ಮಾಡ್ಕೋಬೋದು. ಆ್ಯಂಡ್ ಅದನ್ನು ಯಾವ ಥರ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನ ಮಾಡಿ. ಬನ್ನಿ ಹಾಗಿದ್ರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ ಒಂದು ವಾಟ್ಸಪ್ ಅನ್ನ ಓಪನ್ ಮಾಡಿಕೊಂಡು ಸೊ ಇಲ್ಲಿ 3 ಡಾಟೆಡ್ ಲೈನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಅಕೌಂಟ್ ಕಾಣ್ತಾ ಇದೆ ಅಲ್ವಾ, ಅಕೌಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಕ್ಯೂರಿಟಿ ನೋಟಿಫಿಕೇಶನ್ ಅಂತ ಇದೆ ಅಲ್ವಾ, ಇದನ್ನ ಆನ್ ಮಾಡಿ. ಸೊ ಇದನ್ನ ಯಾಕೆ ಆನ್ ಮಾಡ್ಬೇಕಂದ್ರೆ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ವಾಟ್ಸಪ್ಪನ್ನು ಯಾರಾದರೂ ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡಿದರೆ ಸೊ ಆಟೋಮೆಟಿಕ್ ಆಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಮೊಬೈಲಲ್ಲಿ. ಅದಕ್ಕೋಸ್ಕರ ಈ ಒಂದು ನೋಟಿಫಿಕೇಶನ್ನ ಆನ್ ಮಾಡಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಪಾಸ್ ಕೀ ಅಂತ ಇದೆ ಅಲ್ವಾ, ಪಾಸ್ ಕೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕ್ರಿಯೇಟ್ ಪಾಸ್ ಕೀ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲಲ್ಲಿ ನಿಮಗೆ ಜಿಮೇಲ್ ಐ ಡಿನ ಸೆಲೆಕ್ಟ್ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಗೆ ಯಾವ್ದು ಜಿಮೇಲ್ ಐ ಡಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಇದು ಸೆಲೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ ಆಗಿ. ಆ್ಯಂಡ್ ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ನಿಮ್ಮದು ನಿಮ್ಮ ಮೊಬೈಲಲ್ಲಿ ನಿಮಗೆ ನೀವು ಫಿಂಗರ್ ಪ್ರಿಂಟನ್ನು ಇಟ್ಟಿಲ್ಲ ಅಂದರೆ ಇಡಬೇಕಾಗುತ್ತೆ. ಸೊ ಫಿಂಗರ್ ಪ್ರಿಂಟನ್ನು ಇಡಿ, ಅದಕ್ಕೆ ಅವಾಗ ನಿಮಗೆ ಫಿಂಗರ್ ಪ್ರಿಂಟ್ ಕೇಳುತ್ತೆ. ಈ ಥರ ನೀವು ಅದನ್ನು ಹಾಕಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ ನಿಮಗೆ ಸಕ್ಸಸ್ಫುಲ್ ಆಗುತ್ತೆ. ಸೊ ನಿಮಗೆ ಪಾಸ್ ಕೀ ನಿಮಗೆ ಸೆಟ್ ಆಗುತ್ತೆ ನಿಮ್ಮ ಒಂದು ವಾಟ್ಸಪ್ಗೆ. ಆ್ಯಂಡ್ ಇವಾಗ ನೆಕ್ಸ್ಟ್ ಆಪ್ಷನ್ಗೆ ಬರೋದಾದರೆ ಆ್ಯಂಡ್ ಇಲ್ಲಿ ನೋಡ್ಬೋದು ಇಮೇಲ್ ಅಡ್ರೆಸ್ ಅಂತ ಇದೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಇಮೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿನ ಹಾಕಬೇಕಾಗುತ್ತೆ. ಸೊ ಇದನ್ನು ಯಾಕೆ ಹಾಕ್ಬೇಕಂತಂದರೆ ಸೊ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ವಾಟ್ಸಪ್ ಏನಾದರೂ ಹ್ಯಾಕ್ ಆದರೆ ನೀವು ಈ ಇಮೇಲ್ ಐ ಡಿಯಿಂದ ಮತ್ತೆ ಅದನ್ನು ಬ್ಯಾಕಪ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರ ಈ ಒಂದು ಇಮೇಲ್ ಐ ಡಿನ ನೀವು ಹಾಕಬೇಕಾಗುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು. ಹಾಕ್ಕೊಂಡು ಈ ಥರ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಆಪ್ಷನ್ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ವೆರಿಫೈಡ್ ಆಯಿತು. ಸೊ ನಿಮಗೆ ನೆಕ್ಸ್ಟ್ ಏನು ಅಂದರೆ 2 ಸ್ಟೆಪ್ ವೆರಿಫಿಕೇಷನ್, ಇದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಟರ್ನ್ ಆನ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಒಂದು ಯಾವುದಾದ್ರೂ ಒಂದು ಪಾಸ್ವರ್ಡನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಯಾರಾದರೂ ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸೊ ಈ ಎಲ್ಲ ಸೆಟ್ಟಿಂಗ್ಸನ್ನು ಮಾಡಿರೋದ್ರಿಂದ ಅವ್ರಿಗೆ ಯಾವುದೂ ಕೂಡ ಓಪನ್ ಮಾಡೋಕ್ಕಾಗಲ್ಲ. ಸೊ ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡ್ಕೊಳ್ಳಿ. ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಅವ್ರಿಗೂ ಕೂಡ ಇದೇ ಥರ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ.